ಸ್ಟವನ್ನು ಹಚ್ಕೊಂಡಿದ್ದೀನಿ. ಅದ್ರ ಮೇಲೆ ಹಳೆಯದಾಗಿರುವಂಥ ಒಂದು ತವಾನ ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ. ನಂತರ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕದಾಗಿರುವಂಥ ಅರಿಶಿಣದ ಕೊಂಬನ್ನು ಹಾಕಿದ್ದೀನಿ. ಇದ್ರ ಜೊತೆಗೆ ಒಂದು ಇಡಿ ಆಗೋಷ್ಟು ಬೆಳ್ಳುಳ್ಳಿ ಸಿಪ್ಪೆಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಬೆಳ್ಳುಳ್ಳಿ ಸಿಪ್ಪೆ ಬಣ್ಣ ಅನ್ನೋದು ಬದಲಾಗುತ್ತೆ, ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ. ಬೆಳ್ಳುಳ್ಳಿ ಸಿಪ್ಪೆನಲ್ಲಿ ಒಳ್ಳೆ ಹೇರಳವಾದ ಅಂಶಗಳಿರುತ್ತೆ, ಒಳ್ಳೊಳ್ಳೆ ಆಂಟಿ ವೈರಲ್ ಗುಣ ಇರುತ್ತೆ ಇದರಲ್ಲಿ. ಸೊ ವೈರಸ್ಸಿಂದ ನಾವು ದೂರ ಇರ್ಬೋದು ಬೆಳ್ಳುಳ್ಳಿಯನ್ನು ಸರಿಯಾದ ಕ್ರಮದಲ್ಲಿ ಬಳಸಿದರೆ. ಅದೇ ರೀತಿ ಬೆಳ್ಳುಳ್ಳಿ ಸಿಪ್ಪೆ ಬಳಸಿದ್ರು ಕೂಡ ತುಂಬಾ ಉಪಯೋಗ ಬರುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಹುರ್ಕೊಂಡು ಇವಾಗ ಒಂದು ಕರ್ಚಿಫನ್ನು ತೊಗೊಂಡಿದ್ದೀನಿ. ಆ ಬಟ್ಟೆನಲ್ಲಿ ಹುರ್ಕೊಂಡಿರುವಂಥ ಈ ಒಂದು ಬೆಳ್ಳುಳ್ಳಿಯ ಮಿಶ್ರಣವನ್ನು ಹಾಕಿ ಇದನ್ನು ಸುತ್ತಲೂ ಕೂಡ ಬಟ್ಟೆನ ಈ ರೀತಿ ಹಿಡ್ಕೊಂಡು ಮೇಲ್ಭಾಗದಲ್ಲಿ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ತಾ ಇದ್ದೀನಿ. ನೀವು ಬಟ್ಟೆಯಿಂದನೇ ಬೇಕಿದ್ರೆ ಹಾಗೆ ಗಂಟನ್ನು ಕೂಡ ಹಾಕ್ಕೊಳ್ಬೋದು. ಈ ಒಂದು ಪುಟ್ಟ ಗಂಟು ಸಿದ್ಧ ಆಗಿದೆ. ಇದನ್ನು ಏನಕ್ಕೆ ಬಳಸ್ಬೋದು ಅಂದರೆ, ಕೆಲವರಿಗೆ ಮೈಗ್ರೇನ್ ತಲೆನೋವು ಇರುತ್ತೆ, ಅಥವಾ ತಲೆ ಸ್ನಾನ ಮಾಡಿ ತಲೆನಲ್ಲಿ ಕೆಲವರಿಗೆ ನೀರು ತುಂಬಿಕೊಂಡು ತುಂಬ ತಲೆನೋವು ಬರೋಂಥದ್ದು ಈ ಥರ ಎಲ್ಲ ಆಗುತ್ತೆ. ಸೊ ನೀವು ಈ ಥರ ಬೆಳ್ಳುಳ್ಳಿಯಿಂದ ಪೌಚನ್ನು, ಈ ಗಂಟನ್ನು ಸಿದ್ಧ ಮಾಡಿಕೊಂಡು ಹಣೆಗೆ ಬಿಸಿ ಬಿಸಿ ಕಾಪಡನ ಕೊಡೋದ್ರಿಂದ ಅದೆಷ್ಟೇ ತಲೆನೋವಿದ್ರು, ತಲೆಭಾರ ಇದ್ರು, ಮೈಗ್ರೇನ್ ತಲೆನೋವಿದ್ರು ಕೂಡ ಪಟ ಅಂತ ಹೇಳಿ ಹೋಗ್ಬಿಡುತ್ತೆ, ಕ್ಷಣದಲ್ಲಿ ಹೋಗುತ್ತೆ. ಇದು ಬೆಚ್ಚಗೆ ಬಿಸಿ ಬಿಸಿ ಇರೋವಾಗಲೇ ಈ ಥರ ಕಾಪಡ ಕೊಟ್ಕೊಂಬನ್ನಿ. ಹಳ್ಳಿಗಳ ಕಡೆ ಎಲ್ಲ ಈ ಥರ ಒಂದು ಟಿಪ್ಸನ್ನೇ ಫಾಲೋ ಮಾಡಿ ತಲೆನೋವನ್ನೆಲ್ಲ ದೂರ ಮಾಡ್ಕೊಳ್ತಾರೆ. ಇದಕ್ಕೆಲ್ಲ ಮಾತ್ರೆಗಳನ್ನ ತಗೊಳ್ಳೋ ಅಗತ್ಯನೇ ಇಲ್ಲ, ಡಾಕ್ಟರಿಂದ ಕೂಡ ದೂರ ಇರ್ಬೋದು. ಈಗ ದಿಂಬಿನ ಕೆಳಗೆ ಈ ಒಂದು ಗಂಟನ್ನು, ಈ ಒಂದು ಪೌಚನ್ನು ಇಟ್ಕೊಂಡು ನೀವು ಮಲಗೋದ್ರಿಂದ ಶೀತ ಸಂಬಂಧಿತ ತೊಂದರೆಗಳು, ಕೆಲವರಿಗೆ ಮೂಗು ಕಟ್ಟುತ್ತಾ ಇರುತ್ತೆ, ಮತ್ತು ಸೈನಸ್ ಪ್ರಾಬ್ಲಮ್ ಇರುತ್ತೆ. ಸೊ ಈ ಥರ ಎಲ್ಲ ಆಗ್ತಾ ಇದೆ ನಮಗೆ, ರಾತ್ರಿ ಹೊತ್ತು ನಿದ್ದೆ ಮಾಡೋಕ್ಕಾಗ್ತಿಲ್ಲ ಅನ್ನೋರು ದಿಂಬಿನ ಕೆಳಗೆ ಇದನ್ನು ಇಟ್ಕೊಂಡು ಮಲ್ಕೊಳ್ಳಿ. ಶೀತ ಸಂಬಂಧಿತ ತೊಂದರೆಗಳು, ಕೆಮ್ಮು, ನೆಗಡಿ ಎಲ್ಲ ಕೂಡ ಹೋಗುತ್ತೆ. ಅಷ್ಟು ಚೆನ್ನಾಗಿ ಬೆಳ್ಳುಳ್ಳಿ ಸಿಪ್ಪೆ ಅನ್ನೋದು ಕೆಲಸ ಮಾಡುತ್ತೆ.